ಬಟ್ ನಮ್ಗೆ ಮೇನ್ ಡಿಮಾಂಡ್ ಇರೋದು ಆಕ್ಚುಯಲ್ ಅಕ್ಯೂಸ್ ಪರ್ಸನ್ಸ್ ಯಾರಿದಾರಲ್ಲ ಅವ್ರು ಹಿಡಿಬೇಕು. ಮತ್ತೆ ನಿಮ್ಮ ಗೋಗಳು ಏನ್ ಬೇಕಾಗಿಲ್ಲ, ನೀವು 1000 ಗೋಗಳು ತಗೊಂಡ್ಬಂದು ಆ ಕರುಣನ್ ಕೊಟ್ಟರು ನೀವು ಮಾಡಿರೋ ಪಾಪ ಅಂತೂ ತೊಳ್ಕೊಳಕ್ ಆಗೋದಿಲ್ಲ ನಿಮಗೆ. ನೆಕ್ಸ್ಟ್ ಡಿಮಾಂಡ್ ನಮ್ಗಿರೋದು ಈ ಆಸ್ಪತ್ರೆ ಬಗ್ಗೆ ನೀವೇನ್ ಗೌರ್ಮೆಂಟ್ ಆರ್ಡರ್ ಮಾಡಿದಿರಲ್ಲ, ಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿದ್ದಾರೆ, ಇವರನ್ನ ಹೋರಾಟ ಮಾಡಿಬಿಟ್ಟು ಅದು ವಾಪಸ್ ತಗೋಬೇಕು. ಮತ್ತೆ ಇಲ್ಲಿ ಆಸ್ಪತ್ರೆ ಕಂಟಿನ್ಯೂ ಆಗ್ಬೇಕು. ಯಾಕಂದ್ರೆ ಹಾಸ್ಪಿಟಲ್ ಈ ಸರ್ವಿಂಗ್ ದಿ ಅನಿಮಲ್ ವೆಟರಿನರಿ ನೀಡ್ಸ್ ಆ ಭಾಗದ ಆಗ್ತಾ ಇರೋದು. ಮತ್ತೆ ಅಲ್ಲಿ ಆಗ್ತಾ ಇರೋ ಏನ್ ಚಾಮರಾಜಪೇಟೆಗೆ ಏನ್ ಅನುದಾನ ಸ್ವಲ್ಪ ಅದು ಡೆವಲಪ್ಮೆಂಟ್ ಮಾಡಿ ತೋರಿಸಿ. ಎಷ್ಟು ಕಚಡವಾಗಿದೆ, ಮತ್ತೆ ಎಷ್ಟು ಬಡತನ ಇದೆ ಅಲ್ಲಿಗೆ, ಎಷ್ಟು ಸ್ಲಮ್ಗಳಿದೆ, ಎಷ್ಟು ಕೊಳಕಿದೆ ಅಲ್ಲಿಗೆ. ಇದೆಲ್ಲ ಯಾವ್ದ್ರ ಬಗ್ಗೆ ನಾವು ಗಮನ ಕೊಡದೆ ಕೇವಲ ಸ್ವಂತ ಆಸ್ತಿ ಕಬಳದವ್ರು ಇರಲಿ, ಮತ್ತೆ ಬರೀ ನಾಟಕ ಮಾಡಿ ಹೇರ ಪರ ಅಂತ ಬರೀ ನೋಟ್ಗಳು ಕೊಡೋದು, ಅದು ಮಾತ್ರ ನಿಲ್ಲಿಸ್ಬಿಟ್ಟು ನಾಟಕ ನಿಲ್ಲಿಸ್ಬೇಕು. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಮಾನ್ಯ ಸಿದ್ದರಾಮಯ್ಯನವರು ಏನ್ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾರೆ. ರಾಜಕೀಯ ನೀವೇ ಮಾಡ್ತಾ ಇದ್ದೀರಾ, ನಾವೇನ್ ಹೋಗ್ಬಿಟ್ಟು ಅದು ಮಾಡಿದ್ರೆ ಪಕ್ಷದ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ನಿಮ್ಮ ಮಂತ್ರಿಮಂಡಲಕ್ಕೆ ಹತೋಟಿಗೆ ಇಟ್ಕೊಂಡು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗದೆ ಈ ರೀತಿಯಾಗಿ ನೀವು ಅಲ್ಪಸಂಖ್ಯಾತರ ಬೆಳವಣಿಗೆ ಹೆಸರಿನಲ್ಲಿ ಬಹುಸಂಖ್ಯಾತರ ಪ್ರಾಣಿಗಳ ಮೇಲೆ, ಬಹುಸಂಖ್ಯಾತರ ಆಸ್ತಿ ಮೇಲೆ ಈ ರೀತಿ ಆಕ್ರಮಣ ಮಾಡಿದ್ರೆ ಬಹುಸಂಖ್ಯಾತರಿಗೆ ಸುಮ್ಮನೆ ಇರ್ತಾರ? ಜನ ಅಲ್ಲಿ ಗಲಾಟೆ ಮಾಡಕ್ಕೆ, ರಸ್ತಾರೋಕ ಮಾಡಕ್ಕೆ, ಮತ್ತೆ ಗಲಾಟೆ ಆಗಕ್ಕೆ, ರಕ್ತಪಾತ ಮಾಡಕ್ಕೆ ಅವರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಮಾಡೋದ್ರಿಂದ ಇದು ಶಾಶ್ವತ ಆಗೋದಿಲ್ಲ ಅನ್ನೋದು ಒಂದು ಅವ್ರಿಗೆ ಮಾಡಬೇಕು. ಇಲ್ಲದ್ರೆ ಈ ಗಲಾಟೆ ನೀವೇ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆಕಂಗಡೆ ಆಗೋ ಇಷ್ಟೊತ್ತಿಗೆ ನೀವೇ ತಾಳ್ಮೆಯಿಂದ ಇರ್ತಾ ಇದ್ದೀರಿ. ಸೊ ಕೂಡಲೇ ಇದು 2 ಮೇನ್ ಡಿಮಾಂಡ್. ಮೊದಲನೇದು ಆಕ್ಚುಯಲ್ ಅಕ್ಯೂಸ್ ಪರ್ಸನ್ಸ್ ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ ಪರ್ಸನ್ಸ್ ಅಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದರ ಫಾಲ್ಸ್ ಅಕ್ಯೂಸ್ ಪರ್ಸನ್ಸ್ ಹಿಡಿದಿರೋದು. ಎರಡನೇದು ಈ ಆಸ್ಪತ್ರೆ ಇದೆಲ್ಲ ಹಸ್ತಾಂತರ ಮಾಡೋದು, ಅದು ಆರ್ಡರ್ ವಾಪಸ್ ತಗೋಬೇಕು. ಮತ್ತೆ ಆಸ್ಪತ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು. ಮತ್ತೆ ನಿಮಗೆ ಕೇಂದ್ರ ಸರ್ಕಾರದಿಂದ ಸಿಸಿಟಿವಿ ಎಲ್ಲಾ ಕಡೆ ಸೆನ್ಸಿಟಿವ್ ಪ್ಲೇಸ್ ಹಾಕೋದು, ಅಲ್ಲಿ ಯಾತಕ್ಕಾಗಿ ಅಲ್ಲಿ ಸಿಸಿಟಿವಿ ಇಲ್ಲ, ಇನ್ನು ಉದ್ದೇಶಪೂರ್ವಕದಲ್ಲಿ ಹಾಕ್ಸಿಲ್ಲ ಅವರಿಗೆ. ಸೊ ಅಂತ ಕಡೆ ಸಿಸಿಟಿವಿ ಹಾಕ್ಸ್ಬಿಟ್ಟು ಒಂದು ಸುಭದ್ರವಾದ ವಾತಾವರಣ ತರಬೇಕು. ಇಲ್ಲೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ. ಇದರಲ್ಲಿ ಬಹಳ ದೊಡ್ಡ ಅನಾಹುತ ಆಗತ್ತೆ. ಸರ್ಕಾರನೇ ಇದಕ್ಕೆ ಜವಾಬ್ದಾರಿ ಆಗತ್ತೆ. ಇಷ್ಟು ಹೇಳ್ತಾ ಶಾಂತಿಯಲ್ಲಿ ಆಗಲಿ ಅಂತ ನಮ್ಗೆ ಯಾವಾಗ್ಲೂ ನಮ್ಮ ಆಸೆ. ಮತ್ತೆ ಎಲ್ಲರೂ ಸೇರಿ ಅಲ್ಲಿಗೆ ಚೆನ್ನಾಗಿ ಆಗಲಿ ಅಂತ ಆದ್ರೆ ಉದ್ದೇಶಪೂರ್ವಕ ಈ ರೀತಿ ಮಾಡುದು ದಯವಿಟ್ಟು ಈ ಜಮೀರ್ ಅಹಮದ್ ನಿಲ್ಲಿಸಬೇಕು. ಮತ್ತೆ ಅವ್ರಿಗೆ ಅನ್ವಯಗಳ ಕಡೆಯಿಂದ ಹೇಳಬೇಕು ಅಂತ ನಾನು ತಮಗೆ ಕಳ್ಕಳಿಂದ ಕೇಳ್ಕೊಳ್ತೀನಿ.